ಅಪ್ಡೇಟ್ ಬರ್ತಾ ಇದೆ. ಟಿಟಿಡಿ ಮಾಜಿ ಅಧ್ಯಕ್ಷನ ಪುತ್ರನ ವಿರುದ್ಧ ಗೂಂಡಾಗಿರಿ ಆರೋಪ. ಆದಿಕೇಶವಲು ಪುತ್ರ ಶ್ರೀನಿವಾಸನ ವಿರುದ್ಧ ಕೇಳಿ ಬರುತ್ತಿರೋ ಆರೋಪ ಇದು. ಜಮೀನೊಂದರ ವಿಚಾರಕ್ಕೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗೂಂಡಾಗಿರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕನ್ಸ್ಟ್ರಕ್ಷನ್ ಕಂಪನಿ ಮಾಲೀಕನಿಗೆ ಇವರು ಬೆದರಿಸಿದ್ದಾರೆ ಅನ್ನುವಂತಹ ಆರೋಪ. MD ಅವಿನಾಶ್ ಅಮಾರಲಳ್ ಅನ್ನೋರಿಗೆ ಇವರು ಬೆದರಿಕೆ ಹಾಕಿದಾರಂತೆ. ಗೃಹ ಮಂತ್ರಿ ಪರಮೇಶ್ವರ್ ಹೆಸರು ಹೇಳಿ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ. ಘಟನೆಯ ಸಂಬಂಧ ವೈಟ್ ಫೀಲ್ಡ್ ಠಾಣೆಗೆ ಅವಿನಾಶ್ ಅನ್ನೋರು ದೂರನ್ನು ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಆಲ್ರೆಡಿ ಜಾಯ್ನ್ ಆಗಿರುವಂತಹ ನಮ್ಮ ಪ್ರತಿನಿಧಿ ಮಾದೇಶ್, ಈ ಹಿಂದಿನ ಕೇಸನ್ನ ಗಮನಿಸಿದ್ವಿ. ಆ ವಂಚಕೆ ಐಶ್ವರ್ಯ ಗೌಡ DK ಸುರೇಶ್ ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ದು. ಈ ಆದಿಕೇಶವಲು ಮಗ ಪರಮೇಶ್ವರ್ ಅವ್ರ ಹೆಸರು ಹೇಳ್ಕೊಂಡು ಬೆದರಿಕೆ ಹಾಕಿದ್ದು. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಇದು ಯಾವುದಕ್ಕೂ ಮೂಗುದಾರ ಹಾಕುವಂತ ಕೆಲಸ ಆಗಲ್ವಾ? ಇನ್ನು ಇದೇ ರೀತಿ ಗುಂಡಾಗಿರಿ ದೌರ್ಜನ್ಯ ಇದೇ ಮುಂದುವರೆದ್ರೆ ಹೇಗೆ ಅಂತ ಜನಸಾಮಾನ್ಯರ ಪ್ರಶ್ನೆ ಇದು. ಖಂಡಿತ ಶ್ರೀಪಾದ್, ಅದರಲ್ಲೂ ಕೂಡ ಇವರು ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದೇ ಮೊದಲೇನಲ್ಲ. ಅಂದರೆ TTD ಮಾಜಿ ಅಧ್ಯಕ್ಷರಾಗಿರುವಂತಹ ಆದಿಕೇಶವಲ್ ಅವರ ಪುತ್ರ ಶ್ರೀನಿವಾಸ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳಿದೆ. ಈ ಮುಂಚೆ ಒಂದು ಮರ್ಡರ್ ಕೇಸ್ನಲ್ಲೂ ಕೂಡ ಅವರ ವಿಚಾರವಾಗಿ ಸಾಕಷ್ಟು ಹೆಸರಾಗಿತ್ತು. ಅದು CBI ವರೆಗೂ ಕೂಡ ಕೇಸ್ ಹೋಗಿತ್ತು. ಮತ್ತೊಂದು ಕಡೆ ಅವರ ವಿರುದ್ಧ ನಾಯಿ ಮೇಲೆ ಕಾರನ್ನು ಹತ್ತಿಸಿರುವಂಥದ್ದಾಗಿರ್ಬೋದು. ಈ ರೀತಿ ಒಂದಲ್ಲ ಒಂದು ಕೇಸ್ಗಳಲ್ಲಿ ಅವರ ಹೆಸರು ಚಾಲ್ತಿಯಲ್ಲಿ ಇದೆ. ಎಷ್ಟೇ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಅಂದರೂ ಕೂಡ ಇವರು ಬೇರೆ ಬೇರೆಯವರ ಹೆಸರನ್ನ ಹೇಳ್ಕೊಂಡುವಂಥದ್ದು. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಒಂದಷ್ಟು ಕೇಸ್ಗಳನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಹೆಸರನ್ನ ಹೇಳೋದು ಒಂದು ಕಡೆ ಟ್ರೆಂಡ್ ಆಗಿದೆ ಅಂತಲೇ ಅನ್ಬೋದು. ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಆಗಿದ್ದಂಥ ಒಂದು ಪ್ರಕರಣದಲ್ಲೂ ಕೂಡ ಮಾಜಿ ಸಚಿವರ ಹೆಸರು ಹೇಳ್ಕೊಂಡು ಆಕೆ ವಂಚನೆ ಮಾಡಿದ್ಲು. ಮತ್ತೊಂದು ಕಡೆ ಈ ಕಡೆ ಐಶ್ವರ್ಯ ಗೌಡ, ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ರಾಜಕಾರಣಿಗಳ ಹೆಸರು ಹೇಳ್ಕೊಂಡು DK ಸುರೇಶ್ ಅವರ ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ರು. ಮತ್ತು ಇವರು ಹೋಮ್ ಮಿನಿಸ್ಟರ್ ಹೆಸರನ್ನ ನೇರವಾಗಿ ಹೇಳ್ಕೊಂಡು ಧಮಕಿ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಯಾಕಂದರೆ ಆ ಒಂದು ವಿಡಿಯೋದಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿದ್ದಂಥ ಒಂದು ಕನ್ಸ್ಟ್ರಕ್ಷನ್ ನಡೀತಿದ್ದಂಥ ಏರಿಯಾಗೆ ಹೋಗಿ ಏಕಾಏಕಿ ಧಮಕಿ ಹಾಕೋದಾಗಿರ್ಬೋದು. ವಿಡಿಯೋದಲ್ಲಿ ಪೊಲೀಸರ ಮೂಲಕ ಈ ಒಂದು ಪ್ರಕರಣವನ್ನು ಬಗೆಹರಿಸ್ಕೊಳ್ಳೋಣ ಅಂತ ಅಲ್ಲಿದ್ದವ್ರು ಹೇಳಿದ್ರು ಕೂಡ ಆತ ಗೂಂಡಾಗಿರಿಯನ್ನು ತೋರಿದ್ದಾನೆ ಅನ್ನೋಂಥ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಮಟ್ಟಿಗೆ ಇಂಥ ಜನರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಾರೆ? ಯಾಕಂದರೆ ರಾಜಕಾರಣಿಗಳನ್ನು ಹೆಸರನ್ನು ಹೇಳ್ಕೊಂಡು ಈ ರೀತಿ ಮಾಡ್ತಿರುವಂಥರ ವಿರುದ್ಧ ನಿಜಕ್ಕೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದರೆ ಈ ರೀತಿಯಾದಂಥವರ ವಿರುದ್ಧ ಈಗಾಗಲೇ ಕೇಸ್ಗಳಾಗ್ತಿದೆ, ಮತ್ತೆ ಬೇಲ್ ಮೇಲೆ ಹೊರಗಡೆ ಬರ್ತಿದ್ದಾರೆ. ಆದರೆ ಅವರ ವಿರುದ್ಧ ಆಗ್ತಿರುವಂಥ ಕಠಿಣ ಕ್ರಮಗಳೇನು? ನಾಳೆ ಬೇರೊಬ್ಬ ರಾಜಕಾರಣಿಗಳ ಹೆಸರನ್ನ ಹೇಳ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿದೆ. ಇದಕ್ಕೆ ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ಅಪ್ಡೇಟ್ ಬರ್ತಾ ಇದೆ. TTD ಮಾಜಿ ಅಧ್ಯಕ್ಷನ ಪುತ್ರನ ವಿರುದ್ಧ ಗೂಂಡಾಗಿರಿ ಆರೋಪ. ಆದಿಕೇಶವಲು ಪುತ್ರ ಶ್ರೀನಿವಾಸನ ವಿರುದ್ಧ ಕೇಳಿ ಬರುತ್ತಿರೋ ಆರೋಪ ಇದು. ಜಮೀನೊಂದರ ವಿಚಾರಕ್ಕೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗೂಂಡಾಗಿರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕನ್ಸ್ಟ್ರಕ್ಷನ್ ಕಂಪನಿ ಮಾಲೀಕನಿಗೆ ಇವರು ಬೆದರಿಸಿದ್ದಾರೆ ಅನ್ನುವಂತಹ ಆರೋಪ. MD ಅವಿನಾಶ್ ಅಮಾರಲಳ್ ಅನ್ನೋರಿಗೆ ಇವರು ಬೆದರಿಕೆ ಹಾಕಿದಾರಂತೆ. ಗೃಹ ಮಂತ್ರಿ ಪರಮೇಶ್ವರ್ ಹೆಸರು ಹೇಳಿ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ. ಘಟನೆಯ ಸಂಬಂಧ ವೈಟ್ ಫೀಲ್ಡ್ ಠಾಣೆಗೆ ಅವಿನಾಶ್ ಅನ್ನೋರು ದೂರನ್ನು ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಆಲ್ರೆಡಿ ಜಾಯ್ನ್ ಆಗಿರುವಂತಹ ನಮ್ಮ ಪ್ರತಿನಿಧಿ ಮಾದೇಶ್, ಈ ಹಿಂದಿನ ಕೇಸನ್ನ ಗಮನಿಸಿದ್ವಿ. ಆ ವಂಚಕೆ ಐಶ್ವರ್ಯ ಗೌಡ DK ಸುರೇಶ್ ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ದು. ಈ ಆದಿಕೇಶವಲು ಮಗ ಪರಮೇಶ್ವರ್ ಅವರ ಹೆಸರು ಹೇಳ್ಕೊಂಡು ಬೆದರಿಕೆ ಹಾಕಿದ್ದು. ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಇದು ಯಾವುದಕ್ಕೂ ಮೂಗುದಾರ ಹಾಕುವಂತ ಕೆಲಸ ಆಗಲ್ವಾ? ಇನ್ನು ಇದೇ ರೀತಿ ಗುಂಡಾಗಿರಿ, ದೌರ್ಜನ್ಯ
ಇದೇ ಮುಂದುವರೆದ್ರೆ ಹೇಗೆ ಅಂತ ಜನಸಾಮಾನ್ಯರ ಪ್ರಶ್ನೆ ಇದು. ಖಂಡಿತ ಶ್ರೀಪಾದ್, ಅದರಲ್ಲೂ ಕೂಡ ಇವರು ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದೇ ಮೊದಲೇನಲ್ಲ. ಅಂದರೆ TTD ಮಾಜಿ ಅಧ್ಯಕ್ಷರಾಗಿರುವಂತಹ ಆದಿಕೇಶವಲ್ ಅವರ ಪುತ್ರ ಶ್ರೀನಿವಾಸ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳಿದೆ. ಈ ಮುಂಚೆ ಒಂದು ಮರ್ಡರ್ ಕೇಸ್ನಲ್ಲೂ ಕೂಡ ಅವರ ವಿಚಾರವಾಗಿ ಸಾಕಷ್ಟು ಹೆಸರಾಗಿತ್ತು. ಅದು CBI ವರೆಗೂ ಕೂಡ ಕೇಸ್ ಹೋಗಿತ್ತು. ಮತ್ತೊಂದು ಕಡೆ ಅವರ ವಿರುದ್ಧ ನಾಯಿ ಮೇಲೆ ಕಾರನ್ನು ಹತ್ತಿಸಿರುವಂಥದ್ದಾಗಿರ್ಬೋದು. ಈ ರೀತಿ ಒಂದಲ್ಲ ಒಂದು ಕೇಸ್ಗಳಲ್ಲಿ ಅವರ ಹೆಸರು ಚಾಲ್ತಿಯಲ್ಲಿ ಇದೆ. ಎಷ್ಟೇ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಅಂದರೂ ಕೂಡ ಇವರು ಬೇರೆ ಬೇರೆಯವರ ಹೆಸರನ್ನ ಹೇಳ್ಕೊಂಡುವಂಥದ್ದು. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಒಂದಷ್ಟು ಕೇಸ್ಗಳನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಹೆಸರನ್ನ ಹೇಳೋದು ಒಂದು ಕಡೆ ಟ್ರೆಂಡ್ ಆಗಿದೆ ಅಂತಲೇ ಅನ್ಬೋದು. ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಆಗಿದ್ದಂಥ ಒಂದು ಪ್ರಕರಣದಲ್ಲೂ ಕೂಡ ಮಾಜಿ ಸಚಿವರ ಹೆಸರು ಹೇಳ್ಕೊಂಡು ಆಕೆ ವಂಚನೆ ಮಾಡಿದ್ಲು. ಮತ್ತೊಂದು ಕಡೆ ಈ ಕಡೆ ಐಶ್ವರ್ಯ ಗೌಡ, ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ರಾಜಕಾರಣಿಗಳ ಹೆಸರು ಹೇಳ್ಕೊಂಡು DK ಸುರೇಶ್ ಅವರ ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ರು. ಮತ್ತು ಇವರು ಹೋಮ್ ಮಿನಿಸ್ಟರ್ ಹೆಸರನ್ನ ನೇರವಾಗಿ ಹೇಳ್ಕೊಂಡು ಧಮಕಿ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಯಾಕಂದರೆ ಆ ಒಂದು ವಿಡಿಯೋದಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿದ್ದಂಥ ಒಂದು ಕನ್ಸ್ಟ್ರಕ್ಷನ್ ನಡೀತಿದ್ದಂಥ ಏರಿಯಾಗೆ ಹೋಗಿ ಏಕಾಏಕಿ ಧಮಕಿ ಹಾಕೋದಾಗಿರ್ಬೋದು. ವಿಡಿಯೋದಲ್ಲಿ ಪೊಲೀಸರ ಮೂಲಕ ಈ ಒಂದು ಪ್ರಕರಣವನ್ನು ಬಗೆಹರಿಸ್ಕೊಳ್ಳೋಣ ಅಂತ ಅಲ್ಲಿದ್ದವ್ರು ಹೇಳಿದ್ರು ಕೂಡ ಆತ ಗೂಂಡಾಗಿರಿಯನ್ನು ತೋರಿದ್ದಾನೆ ಅನ್ನೋಂಥ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಮಟ್ಟಿಗೆ ಇಂಥ ಜನರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಾರೆ. ಯಾಕಂದರೆ ರಾಜಕಾರಣಿಗಳನ್ನು ಹೆಸರನ್ನು ಹೇಳ್ಕೊಂಡು ಈ ರೀತಿ ಮಾಡ್ತಿರುವಂಥರ ವಿರುದ್ಧ ನಿಜಕ್ಕೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದರೆ ಈ ರೀತಿಯಾದಂಥವರ ವಿರುದ್ಧ ಈಗಾಗಲೇ ಕೇಸ್ಗಳಾಗ್ತಿದೆ, ಮತ್ತೆ ಬೇಲ್ ಮೇಲೆ ಹೊರಗಡೆ ಬರ್ತಿದ್ದಾರೆ. ಆದರೆ ಅವರ ವಿರುದ್ಧ ಆಗ್ತಿರುವಂಥ ಕಠಿಣ ಕ್ರಮಗಳೇನು? ನಾಳೆ ಬೇರೊಬ್ಬ ರಾಜಕಾರಣಿಗಳ ಹೆಸರನ್ನ ಹೇಳ್ಕೊಂಡು ಏನು ಬೇಕಾದರೂ ಮಾಡ್ಬೋದಾ ಹಾಗಾದ್ರೆ ಅನ್ನೋಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿದೆ. ಇದಕ್ಕೆ ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ಅಪ್ಡೇಟ್ ಬರ್ತಾ ಇದೆ. TTD ಮಾಜಿ ಅಧ್ಯಕ್ಷನ ಪುತ್ರನ ವಿರುದ್ಧ ಗೂಂಡಾಗಿರಿ ಆರೋಪ. ಆದಿಕೇಶವಲು ಪುತ್ರ ಶ್ರೀನಿವಾಸನ ವಿರುದ್ಧ ಕೇಳಿ ಬರುತ್ತಿರೋ ಆರೋಪ ಇದು. ಜಮೀನೊಂದರ ವಿಚಾರಕ್ಕೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗೂಂಡಾಗಿರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕನ್ಸ್ಟ್ರಕ್ಷನ್ ಕಂಪನಿ ಮಾಲೀಕನಿಗೆ ಇವರು ಬೆದರಿಸಿದ್ದಾರೆ ಅನ್ನುವಂತಹ ಆರೋಪ. MD ಅವಿನಾಶ್ ಅಮಾರಲಳ್ ಅನ್ನೋರಿಗೆ ಇವರು ಬೆದರಿಕೆ ಹಾಕಿದಾರಂತೆ. ಗೃಹ ಮಂತ್ರಿ ಪರಮೇಶ್ವರ್ ಹೆಸರು ಹೇಳಿ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ. ಘಟನೆಯ ಸಂಬಂಧ ವೈಟ್ ಫೀಲ್ಡ್ ಠಾಣೆಗೆ ಅವಿನಾಶ್ ಅನ್ನೋರು ದೂರನ್ನು ನೀಡಿದ್ದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಎಫ್ಐಆರ್ ತಗೊಳ್ಳಿ, ಇವ್ರದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಎಫ್ಐಆರ್ ತಗೊಳ್ಳಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ. ಮ್ಯಾನ್ ಹ್ಯಾಂಡ್ಲಿಂಗ್ ಎಫ್ಐಆರ್ ತಗೊಳ್ಳಿ, ಇವ್ರದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಎಫ್ಐಆರ್ ತಗೊಳ್ಳಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಆಲ್ರೆಡಿ ಜಾಯ್ನ್ ಆಗಿರುವಂತಹ ನಮ್ಮ ಪ್ರತಿನಿಧಿ ಮಾದೇಶ್, ಈ ಹಿಂದಿನ ಕೇಸನ್ನ ಗಮನಿಸಿದ್ವಿ. ಆ ವಂಚಕಿ ಐಶ್ವರ್ಯ ಗೌಡ DK ಸುರೇಶ್ ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ದು. ಈ ಆದಿಕೇಶವಲು ಮಗ ಪರಮೇಶ್ವರ್ ಅವ್ರ ಹೆಸರು ಹೇಳ್ಕೊಂಡು ಬೆದರಿಕೆ ಹಾಕಿದ್ದು. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಇದು ಯಾವುದಕ್ಕೂ ಮೂಗುದಾರ ಹಾಕುವಂತ ಕೆಲಸ ಆಗಲ್ವಾ? ಇನ್ನು ಇದೇ ರೀತಿ ಗೂಂಡಾಗಿರಿ, ದೌರ್ಜನ್ಯ ಇದೇ ಮುಂದುವರೆದ್ರೆ ಹೇಗೆ ಅಂತ ಜನಸಾಮಾನ್ಯರ ಪ್ರಶ್ನೆ ಇದು. ಖಂಡಿತ ಶ್ರೀಪಾದ್, ಅದರಲ್ಲೂ ಕೂಡ ಇವರು ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದೇ ಮೊದಲೇನಲ್ಲ. ಅಂದರೆ TTD ಮಾಜಿ ಅಧ್ಯಕ್ಷರಾಗಿರುವಂತಹ ಆದಿಕೇಶವಲ್ ಅವರ ಪುತ್ರ ಶ್ರೀನಿವಾಸ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳಿದೆ. ಈ ಮುಂಚೆ ಒಂದು ಮರ್ಡರ್ ಕೇಸ್ನಲ್ಲೂ ಕೂಡ ಅವರ ವಿಚಾರವಾಗಿ ಸಾಕಷ್ಟು ಹೆಸರಾಗಿತ್ತು. ಅದು CBI ವರೆಗೂ ಕೂಡ ಕೇಸ್ ಹೋಗಿತ್ತು. ಮತ್ತೊಂದು ಕಡೆ ಅವರ ವಿರುದ್ಧ ನಾಯಿ ಮೇಲೆ ಕಾರನ್ನು ಹತ್ತಿಸಿರುವಂಥದ್ದಾಗಿರ್ಬೋದು. ಈ ರೀತಿ ಒಂದಲ್ಲ ಒಂದು ಕೇಸ್ಗಳಲ್ಲಿ ಅವರ ಹೆಸರು ಚಾಲ್ತಿಯಲ್ಲಿ ಇದೆ. ಎಷ್ಟೇ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಅಂದರೂ ಕೂಡ ಇವರು ಬೇರೆ ಬೇರೆಯವರ ಹೆಸರನ್ನ ಹೇಳ್ಕೊಂಡುವಂಥದ್ದು. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಒಂದಷ್ಟು ಕೇಸ್ಗಳನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಹೆಸರನ್ನ ಹೇಳೋದು ಒಂದು ಕಡೆ ಟ್ರೆಂಡ್ ಆಗಿದೆ ಅಂತಲೇ ಅನ್ಬೋದು. ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಆಗಿದ್ದಂಥ ಒಂದು ಪ್ರಕರಣದಲ್ಲೂ ಕೂಡ ಮಾಜಿ ಸಚಿವರ ಹೆಸರು ಹೇಳ್ಕೊಂಡು ಆಕೆ ವಂಚನೆ ಮಾಡಿದ್ಲು. ಮತ್ತೊಂದು ಕಡೆ ಈ ಕಡೆ ಐಶ್ವರ್ಯ ಗೌಡ, ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ರಾಜಕಾರಣಿಗಳ ಹೆಸರು ಹೇಳ್ಕೊಂಡು DK ಸುರೇಶ್ ಅವರ ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ರು. ಮತ್ತು ಇವರು ಹೋಮ್ ಮಿನಿಸ್ಟರ್ ಹೆಸರನ್ನ ನೇರವಾಗಿ ಹೇಳ್ಕೊಂಡು ಧಮಕಿ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಯಾಕಂದರೆ ಆ ಒಂದು ವಿಡಿಯೋದಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿದ್ದಂಥ ಒಂದು ಕನ್ಸ್ಟ್ರಕ್ಷನ್ ನಡೀತಿದ್ದಂಥ ಏರಿಯಾಗೆ ಹೋಗಿ ಏಕಾಏಕಿ ಧಮಕಿ ಹಾಕೋದಾಗಿರ್ಬೋದು. ವಿಡಿಯೋದಲ್ಲಿ ಪೊಲೀಸರ ಮೂಲಕ ಈ ಒಂದು ಪ್ರಕರಣವನ್ನು ಬಗೆಹರಿಸ್ಕೊಳ್ಳೋಣ ಅಂತ ಅಲ್ಲಿದ್ದವ್ರು ಹೇಳಿದ್ರು ಕೂಡ ಆತ ಗೂಂಡಾಗಿರಿಯನ್ನು ತೋರಿದ್ದಾನೆ ಅನ್ನೋಂಥ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ಮಟ್ಟಿಗೆ ಇಂಥ ಜನರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಾರೆ. ಯಾಕಂದರೆ ರಾಜಕಾರಣಿಗಳನ್ನು ಹೆಸರನ್ನ ಹೇಳ್ಕೊಂಡು ಈ ರೀತಿ ಮಾಡ್ತಿರುವಂಥರ ವಿರುದ್ಧ ನಿಜಕ್ಕೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ.
ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯಾದಂಥವರ ವಿರುದ್ಧ ಈಗಾಗಲೇ ಕೇಸ್ಗಳಾಗ್ತಿದೆ ಮತ್ತೆ ಬೇಲ್ ಮೇಲೆ ಹೊರಗಡೆ ಬರ್ತಿದ್ದಾರೆ. ಆದ್ರೆ ಅವರ ವಿರುದ್ಧ ಆಗ್ತಿರುವಂತ ಕಠಿಣ ಕ್ರಮಗಳೇನು, ನಾಳೆ ಇನ್ನೊಬ್ಬ ಬೇರೊಬ್ಬ ರಾಜಕಾರಣಿಗಳ ಹೆಸರನ್ನ ಹೇಳ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿದೆ. ಇದಕ್ಕೆ ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ.